ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ನಮಸ್ಕಾರ. ಈ ವಿಡಿಯೋದಲ್ಲಿ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಇಡ್ಲಿ, ದೋಸೆ, ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಪ್ರಾಸೆಸ್ ಏನಂತ ನೋಡೋಣ ಬನ್ನಿ. ಈಗ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಲೆಟ್ ಸ್ಟಾರ್ಟ್ ದಿ ಪ್ರಾಸೆಸ್. ಫಸ್ಟ್ ಇದನ್ನು ನಾನೀಗ ಐರನ್ ಕಡಾಯಿಯಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಬೇ ಲೀಫು, ಏಲಕ್ಕಿ, ಲವಂಗ, ಸ್ವಲ್ಪ ಪಟ್ಟೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಈ ಥರ ಫೈನ್ ಪೀಸಸ್ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ನಾನು ಬಂದು 1.5 kg ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ, ಅಂದರೆ ಕರಿ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಕರಿ ಲೀಫ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದೊಂದು 2 ನಿಮಿಷ. ಆಮೇಲೆ ಕಟ್ ಮಾಡಿರೋ ಗ್ರೀನ್ ಚಿಲ್ಲೀಸ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನಾನು ಬಂದ್ಬಿಟ್ಟು 3 ಗ್ರೀನ್ ಚಿಲ್ಲೀಸ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕೋಬೇಕು. ಈಗ ಚಿಲ್ಲಿ ಪೌಡರ್, ನಾಲ್ಕು ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಜೀರಾ ಪೌಡರು, 1 ಸ್ಪೂನ್ ಇದು ಸೋಂಪು ಪೌಡರ್, 1 ಸ್ಪೂನ್ ಸೋಂಪು ಪೌಡರ್, 1 ಸ್ಪೂನ್ ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಸ್ವಲ್ಪ ಕೈಯಲ್ಲಿ ಈ ಥರ ಕ್ರಷ್ ಮಾಡಿಕೊಂಡು ಹಾಕೋಬೇಕು. ಟೊಮೊಟೊ 2 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿಕೊಂಡು ಈ ಥರ ಸ್ವಲ್ಪ ಕೈಯಲ್ಲೇ ಸ್ಕ್ವೀಸ್ ಮಾಡ್ಕೊಂಡು ಹಾಕೊಳ್ಳಿ. ಆಮೇಲೆ ಈರುಳ್ಳಿ 4 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈಗ ಟೊಮೊಟೊ ನೋಡಿ ಕುಕ್ ಆಗಿದೆ. ಟೊಮೊಟೊ ಮೆತ್ತಗಾದ್ಮೇಲೆ ಇಮಿಡಿಯೇಟಾಗಿ ಚಿಕನ್ ಪೀಸಸ್ ಹಾಕ್ಕೋಬೇಕು. ಈ ಚಿಕನ್ನ ನೀವು ಕುಕ್ ಮಾಡೋಕ್ಕೆ ಮುಂಚೆ ಸಾಲ್ಟ್ ವಾಟರಲ್ಲಿ ಒಂದು 3 ಅವರ್ 3 ಅವರ್ಸ್ ಹಂಗೆ ಇಟ್ಟರೆ ಚೆನ್ನಾಗಿ ಜ್ಯೂಸಿಯಾಗಿರುತ್ತೆ. ನಿಮಗೆ ಜ್ಯೂಸಿಯಾಗಿ ಚಿಕನ್ ಬೇಕಂದರೆ ಅದನ್ನು ಸಾಲ್ಟ್ ವಾಟ್ರಲ್ಲಿ ಒಂದು 3 ಗಂಟೆ ಇಟ್ಟರೆ ಚೆನ್ನಾಗಿ ಜ್ಯೂಸಿಯಾಗಿರುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಹಂಗೆ ಹಾಕೋಬೋದು, ತೊಂದರೆ ಇಲ್ಲ. ನೋಡಿ ಈಗ ಈ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೆ ಇದಾಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಈ ಚಿಕನ್ ಒಂದು 25 ನಿಮಿಷ ಕುಕ್ ಮಾಡ್ಕೋಬೇಕು. ನೋಡಿ ಫಸ್ಟು ಒಂದು 10 ನಿಮಿಷ ಕುಕ್ ಆದಮೇಲೆ ಈಗ ಧನಿಯಾ ಪೌಡ್ರು ಆಮೇಲೆ ಗರಂ ಮಸಾಲ ಪೌಡ್ರ್ ಹಾಕೋಬೇಕು. 2 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 15 ನಿಮಿಷ ಕುಕ್ ಆಗಬೇಕು. ಇದರಲ್ಲಿ ನಾವು ನೀರು ಹಾಕ್ತಾ ಇಲ್ಲ, ಯಾಕಂದರೆ ನಮಗೆ ತುಂಬ ಚಿಕನ್ ಸಾರು ನಾವು ಮಾಡ್ತಾ ಇಲ್ಲ.
ಚಿಕನ್ ಕರಿ, ಲೈಟಾಗಿ ಕರಿ ಇರುತ್ತಷ್ಟೇ. ಆಲ್ಮೋಸ್ಟ್ ಒಂದು ಸೆಮಿ ಫ್ರೈ ಇದ್ದಂಗೆ ಇರುತ್ತೆ, ಫುಲ್ಲಿ ಡ್ರೈ ಇರಲ್ಲ, ಸ್ವಲ್ಪ ಗ್ರೇವಿ ಇರುತ್ತೆ ಇದರಲ್ಲಿ. ನಿಮಗೆ ಏನಾದರೂ ಸಾರು ಥರ ಬೇಕಂದರೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನಿಮಗೆ ಇನ್ನೂ ತಿಕ್ಕಾಗಿ ಗ್ರೇವಿ ಬೇಕಂದರೆ ಕ್ಯಾಶ್ಯೂನಟ್ ಪೇಸ್ಟ್ ಹಾಕೋಬೋದು. ನಾನು ಇದರಲ್ಲಿ ಅವೆಲ್ಲ ಹಾಕೊಳ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಅದಕ್ಕೆ ಇಷ್ಟು ಸಾಕು. ನೋಡಿ 15 ನಿಮಿಷ ಕುಕ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಿಕನ್ ಸ್ಲೋ ಆಗಿ ಕುಕ್ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ, ನಾನು ಇದರಲ್ಲಿ ನೀರು ಹಾಕ್ಕೊಂಡಿಲ್ಲ, ಚಿಕನ್ನಲ್ಲಿ ಇರೋ ನೀರಲ್ಲೇ ಇದು ಕುಕ್ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಈ ಥರ ಗಾರ್ನಿಷ್ ಮಾಡ್ಕೋಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.